ನಾವ್ ಈ ದೇಶದಲ್ಲಿ ನೆಮ್ಮದಿಯಾಗಿ ಬದುಕ್ತಿದೀವಿ ಅಂದ್ರೆ ಕಾರಣನೇ ರೈತ ಮತ್ತೆ ಯೋಧ. ಜಸ್ಟ್ ಇಮ್ಯಾಜಿನ್, ರೈತ ಒಂದಿನ ನೆಲ ಉಳಿಲ್ಲ ಅಂದ್ರೆ, ಯೋಧ ದೇಶ ಕಾಯ್ದಿಲ್ಲ ಅಂದ್ರೆ ನಮ್ ಪರಿಸ್ಥಿತಿ ಏನ್ ಆಗ್ಬೋದು ಅಂತ. ಯಾರಿಲ್ದೆ ನಮಗ್ ತಿನ್ನಕ್ ಅನ್ನ ಸಿಗಲ್ವೋ, ಯಾರಿಲ್ದೆ ನಮಗ್ ನೆಮ್ಮದಿಯಾಗಿ ನಿದ್ದೆ ಮಾಡಕ್ಕಾಗಲ್ವೋ ಅಂತ ರೈತ ಮತ್ತೆ ಯೋಧರ ತ್ಯಾಗ, ಬಲಿದಾನ, ಹೋರಾಟಗಳ ಕುರಿತು ಒಂದು ಸಣ್ಣ ಪರಿಚಯ ನಿಮಗೆ. ಸಮಯಕ್ಕೆ ಸರಿಯಾಗಿ ಬಾರದ ಮಳೆಯನ್ನು ಕಾಯುತ್ತಾ, ದಲ್ಲಾಳಿಗಳ ಮೋಸಜಾಲದಲ್ಲಿ ಸಿಲುಕಿ ಕಳಪೆ ಬೀಜ ಮತ್ತು ಗೊಬ್ಬರಗಳ ಬಳಕೆ, ಪ್ರಬಲವಾದ ಬಿಲ್ಡರ್ಸ್ಗಳನ್ನು ಎದುರಿಸಲಾಗದೆ ಬ್ಯಾಂಕಿಂದ ಪಡೆದ ಸಾಲವನ್ನು ಹಿಂತಿರುಗಿಸಲಾಗದೆ ಮನೆ, ಭೂಮಿ, ಆಸ್ತಿ ಪಾಸ್ತಿಗಳನ್ನು ಕಳೆದುಕೊಂಡು ಅವಮಾನದಿಂದ ಆತ್ಮಹತ್ಯೆಗೆ ಶರಣಾಗುತ್ತಿದ್ದಾನೆ. ಇದು ನಮ್ ದೇಶದ ರೈತರ ಕತೆ ಆದ್ರೆ, ಇನ್ನ ಉಗ್ರರ ಕೈಲಿ ಸಿಕ್ಕಿರೋ ನಮ್ ಯೋಧರು ಪ್ರಾಣ ಕೊಡ್ತಿರೋ ಹೊರತು ದೇಶ ಬಿಟ್ಕೊಡಲ್ಲ ಅಂತ ಸೆಡ್ ಹೊಡೆದು ನಿಂತಿದ್ದಾರೆ. मुझे अपने आर्मी के सीक्रेट्स बताओ. वो तो मैं कभी नहीं बताऊंगा. चल तू बताओ, नहीं तो मरने के लिए तैयार हो जाओ. इतना कमजोर नहीं होगी, मौत के डर से मेरा आर्मी का सीक्रेट तुझे बता दूं. इकबाल, कुत्ते, इकबाल नहीं मोहम्मद इकबाल बोलो. तू तो मुसलमान है, इस्लाम के खातिर हमारा साथ दो. मैं एक सच्चा मुसलमान हूँ और एक सच्चा हिंदुस्तानी. मेरे लिए देश पहले है और इस्लाम बाद में. मैं तुम्हारी तरह द्रोही नहीं हूँ कि अपने देश का दगा करूँ. भाई, मैं यहाँ मरना नहीं चाहता. अपनी इच्छा पूरी कर दे भाई. मरने से पहले मेरे देश पे पहुँचा दे भाई. नहीं. ಜನ್ಮಭೂಮಿಯ ಕಡೆಗೆ ಈ ಉಸಿರ ಹಾಗೆ ಉಳಿಸುತ್ತಾಯೆ ನಿನ್ನ ಸೇರುವವರೆಗೆ. ಈ ದೇಹದ ಋಣ ತೀರಿಸಿ ತಾಯ್ನಾಡಲೇ ಮಣ್ಣಾಗಲು, ಈ ಪ್ರಾಣ ಹೋಗೋ ಮುನ್ನವೇ ಆ ಪುಣ್ಯ ಭೂಮಿಯ ಸೇರಲು. हम पहुंच गए. ಪ್ರಾಣ ಎನ್ನುತ್ತ ಪಯಣ महान, ಮೇರಾ ಭಾರತ್ ಮಹಾನ್, ಮೇರಾ ಭಾರತ್ ಮಹಾನ್, ಹೇ ಮೇರಾ ಭಾರತ್ ಮಹಾನ್, ಮೇರಾ ಭಾರತ್ ಮಹಾನ್, ಮೇರಾ ಭಾರತ್ ಮಹಾನ್, ಮೇರಾ ಭಾರತ್ ಮಹಾನ್, ಹೇ ಮೇರಾ ಭಾರತ್ ಮಹಾನ್. तुम दुनिया के किसी भी कोने में भाग जाओ, हम तुम्हें नहीं छोड़ेंगे.
हमसे बचना नामुमकिन है। तुझे भी नहीं छोड़ेंगे और तेरे देश को भी नहीं छोड़ेंगे। जब तक सांस है इस देश का एक पत्थर को भी नहीं हिलाने देंगे। अम्मा! वन्दे मातरम्। ಅಲ್ಲಮ್ಮ, ಯುದ್ಧದಲ್ಲಿ ನಿನ್ನ ಗಂಡ ಸತ್ತೋಗ್ಬಿಟ್ನಂತೆ. ಏನು? ದೇಶಕ್ಕೋಸ್ಕರ ಪ್ರಾಣ ಕೊಟ್ಟ ನನ್ನ ಗಂಡನ ಸಾವುಗೋಸ್ಕರ ನಾನು ಅಳಲ್ಲ. ನಾನಿನ್ನ ಹೆಮ್ಮೆ ಪಡ್ತೀನಿ. ಓದಿ ಮುಂದೆ ಏನಾಗ್ಬೇಕು ಅಂತ ಇದ್ಯಮ್ಮ? ನಾನು ನನ್ನ ತಂದೆ ತರ ಸೈನಿಕ ಆಗ್ತೀನಿ. ನಿನ್ ಗಂಡ ತೀರೋಗ್ಬಿಟ್ಟ, ಮುಂದೆ ಜೀವನಕ್ಕೋಸ್ಕರ ಏನಮ್ಮ ಮಾಡ್ತೀಯಾ? तुझे सना